3 ಗೀತು ಜೋಸಫ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ ದೃಶ್ಯ 1 ಎಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂದ್ರೆ ಆಗಿನ ಕಾಲದಲ್ಲಿ 6 ಭಾಷೆಗೆ ರಿಮೇಕ್ ಆಯಿತು. ನಮ್ಮ ಕನ್ನಡದಲ್ಲಿ ಕೂಡ ಪಿ ವಾಸು ಅವರು ರವಿಚಂದ್ರನ್ ಮುಖ್ಯ ಭೂಮಿಕೆಯಲ್ಲಿ ಈ ಚಿತ್ರನ ಮಾಡಿದ್ರು. ಇದು ಕ್ರಿಯೇಟ್ ಮಾಡಿದಂತ ಅಸಿಸ್ಟೆಂಟ್ ಆ ಕಾಲದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಎರಡನೇ ಪಾರ್ಟ್ ನಲ್ಲೂ ಕೂಡ ನಮ್ಮ ರವಿಚಂದ್ರನ್ ಅವ್ರನ್ನ ಹಾಕೊಂಡು ಪಿ ವಾಸು ಅವರು ಮಾಡಿ ಸಕ್ಸಸ್ ಅನ್ನ ಕಂಡಿದ್ರು. ಈಗ ಭಾಗ 3 ಗೀತು ಜೋಸಫ್ ಅವರು ತುಂಬಾ ಚೆನ್ನಾಗಿ ರೇಟಿಂಗ್ ಮಾಡ್ಕೊಂಡಿದ್ದಾರೆ. ಚಿತ್ರಕಥೆನ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕಥೆ ಹೇಗಿದೆ, ಸಿನಿಮಾ ಹೇಗಿದೆ ಅಂತ ಅಂಡ್ ಯಾವ್ದೆಲ್ಲ ವರ್ಕ್ ಆಗಿದೆ, ಯಾವ್ದೆಲ್ಲ ಸೂಪರ್ ಆಗಿತ್ತು, ಯಾವ್ದು ಇನ್ನು ಬೇಕು ಅನ್ನಿಸ್ತಿತ್ತು ಅಂತ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಲೆಟ್ಸ್ ಎಂಟರ್ ಟು ದ ವರ್ಲ್ಡ್ ಆಫ್ ದೃಶ್ಯ. ನಮ್ಮ ದೃಶ್ಯ ವರ್ಡ್ಗೆ ಹೋಗೋಣ. ಸಿನಿಮಾ ನೋಡಿದಾಗ ನನ್ಗೆ ಅನಿಸಿದಂತ ಮೊದಲ ವಿಷಯ, ಗೀತು ಜೋಸಫ್ ಅವರು ಈ ಬಾರಿ ತುಂಬಾನೇ ಡಿಫ್ರೆಂಟ್ ಆಗಿ ಯುನಿಕ್ ಆಗಿ ಕಥೆ ಮಾಡ್ಕೊಂಡಿದ್ದಾರೆ. ಮೊದಲನೇ ಪಾರ್ಟು ಒಂಥರ ಸರ್ವೈವಲ್ ಡ್ರಾಮಾ ತರ, ಎರಡನೇ ಪಾರ್ಟು ಒಂಥರ ಇನ್ವೆಸ್ಟಿಗೇಷನ್ ಪೋರ್ಷನ್ ತರ ಇತ್ತು, ಮೂರನೇ ಪಾರ್ಟು ಎಮೋಷನಲ್ ಸೈಡ್ ಅಂಡ್ ಸೈಕಲಾಜಿಕಲ್ ಆಗಿ ತುಂಬಾ ಚೆನ್ನಾಗಿದೆ. ತುಂಬಾ ಜಾಸ್ತಿ ಪ್ರಾಮುಖ್ಯತೆ ಇಮೋಷನಲ್ಗೆ ಮತ್ತೆ ಸೈಕಲಾಜಿಕಲ್ಗೆ ಹೊರಲಿಲ್ಲ. ಕಥಾನಾಯಕ ನಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜೇಂದ್ರ ಪನ್ನಪ್ಪ, ರವಿಚಂದ್ರನ್ ಅವರು ಮಾಡಿದಂತಹ ರಾಜೇಂದ್ರ ಪನ್ನಪ್ಪ ಮೊದಲನೇ ಪಾರ್ಟ್ ಅಲ್ಲಿ ಸಿನಿಮಾ ಅಭಿಮಾನಿಯಾಗಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ತೋರಿಸಿದ್ರು. ಎರಡನೇ ಭಾಗದಲ್ಲಿ ಸಿನಿಮಾ ಥಿಯೇಟರ್ ಮಾಲೀಕನಾಗಿ ಮತ್ತೆ ಊರಲ್ಲಿ ಗೌರವಯುತವಾಗಿ ಬಾಳಂತ ವ್ಯಕ್ತಿಯಾಗಿ ತೋರಿಸಿದ್ರು. ಮೂರನೇ ಭಾಗದಲ್ಲಿ ಒಬ್ಬ ನಿರ್ಮಾಪಕನಾಗಿ ತೋರಿಸಿದ್ದಾರೆ. ಅದು ಸಾಧಾರಣವಾದ ನಿರ್ಮಾಪಕನಲ್ಲ, ಮೊದಲನೇ ಸಿನಿಮಾದಲ್ಲೇ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಂತಹ ನಿರ್ಮಾಪಕನಾಗಿ ತೋರಿಸಿದ್ದಾರೆ. ಆದ್ರೂ ಅವ್ರಿಗೆ ಎಲ್ಲೋ ಒಂಥರ ಗಿಲ್ಟ್ ಇರುತ್ತೆ, ಸಂತೋಷನೇ ಇಲ್ಲ. ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ರೂ ಸಂತೋಷನೇ ಇರಲ್ಲ, ಎಲ್ಲೋ ಒಂದ್ ಕಡೆ ಗಿಲ್ಟ್ ಇರುತ್ತೆ, ಭಯ ಇರುತ್ತೆ. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲ್ದೇ ಇರ್ಬೋದು, ಜೈಲಿಗೆ ಹೋಗದೆ ಇರ್ಬೋದು, ಬಟ್ ಮನಸ್ಸಲ್ಲಿ ಏನೋ ಒಂಥರ ಭಯದಲ್ಲಿ ಯಾವಾಗ ಕೇಸ್ ಓಪನ್ ಆಗುತ್ತೆ ಅನ್ನೋ ಭಯದಲ್ಲೇ ಇನ್ನೂ ಜೀವನ ನಡೆಸ್ತಾ ಇರ್ತಾರೆ. ಸೊ ಅಲ್ಲಿ ಮುಂದೆ ಏನಾಯ್ತು, ಕೇಸ್ ಮತ್ತೆ ಓಪನ್ ಆಯ್ತಾ, ಈ ಸರಿ ರಾಜೇಂದ್ರ ಪನ್ನಪ್ಪ ಜೈಲಿಗೆ ಹೋಗ್ತಾರ ಅಥವಾ ತನ್ನ ಚತುರತೆಯಿಂದ ಮತ್ತೆ ಹೊರಗಡೆ ಬರ್ತಾರ ಅನ್ನೋದನ್ನ ಸಿನಿಮಾ ನೋಡಿ ತಿಳ್ಕೋಬೇಕು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಮೊದಲನೇ ಭಾಗ ಜಾರ್ಜ್ ಕುಟ್ಟಿ ಎಂಬ ಫ್ಯಾಮಿಲಿ ಡ್ರಾಮಾನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ದೃಶ್ಯ 1 ದೃಶ್ಯ 2 ಸೀನ್ಸ್ ಬರೋದ್ರಿಂದ ಸ್ವಲ್ಪ ರಿಪಿಟೇಷನ್ ಅನ್ಸುತ್ತೆ, ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ತಾರೆ. ಬಟ್ ಇಂಟರ್ವಲ್ ಅಲ್ಲಿ ಬ್ಲಾಕ್ ಬಸ್ಟರ್ ಟ್ವಿಸ್ಟ್ ಜೊತೆಗೆ ಅದೇ ಮತ್ತೊಂದ್ ಕಡೆ ತಿಳ್ಕೊಳ್ಳುತ್ತೆ. ಬ್ಲಾಕ್ ಬಸ್ಟರ್ ಟ್ವಿಸ್ಟ್ ಅಂದ್ರೆ ನಾವು ಯಾರು ಬುಳಿಸಕ್ಕೂ ಆಗಲ್ಲ ಅಂತ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಸಿನಿಮಾ ಬೇರೆ ಒಂದ್ ಕಡೆ ಟರ್ನ್ ಆಗುತ್ತೆ. ಮೊದಲನೇ ಭಾಗದಲ್ಲಿ ಸಿನಿಮಾ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸೇಮ್ ವರ್ಲ್ಡ್ ಡೌಟ್ ಬರೋ ತರ, ಫ್ಯಾಮಿಲಿ ಟೆನ್ಷನ್ ತರ ಸಿನಿಮಾನ ಎಂಗೇಜಿಂಗ್ ಆಗಿ ತಗೊಂಡು ಹೋಗ್ತಾರೆ. ಸೆಕೆಂಡ್ ಹಾಫ್ ಶುರುವಾದಿಂದನೇ ಸಿನಿಮಾ ಡಿಫರೆಂಟ್ ಎನರ್ಜಿನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಇನ್ವೆಸ್ಟಿಗೇಷನ್ ಅಂಡ್ ಟೆನ್ಷನ್ ಎರಡು ಡೇಂಜರಸ್ ಆಗ್ತಾ ಹೋಗ್ತಾ ಇರ್ತಾರೆ. ಇದರಲ್ಲಿ ನಮ್ಮ ರಾಜೇಂದ್ರ ಪನ್ನಪ್ಪಿಗೆ ದೊಡ್ಡದಾದ ಚಾಲೆಂಜಸ್ ಇವತ್ತಿರ್ತಾರೆ. ಸಿನಿಮಾ ಪೂರ್ತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಷ್ಟು ಹೇಳಿದ್ರು ಕಮ್ಮಿನೇ. ಸಿನಿಮಾ ತುಂಬಾ ಸಕ್ಸಸ್ ಆಗೋ ಕಾರಣನೇ ಕ್ಲೈಮ್ಯಾಕ್ಸ್ ಅಂತ ಈ ಸಿನಿಮಾದಲ್ಲೂ ಅದು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಗೀತು ಜೋಸಫ್ ಅವರು. ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದ್ರೆ ಕಥೆ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಸಿನಿಮಾ ತಕ್ಕಂತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ಸಿನಿಮಾಟೋಗ್ರಫಿ ತುಂಬಾನೇ ದೃಶ್ಯಂ ಸೀರೀಸ್ ಅಲ್ಲಿ ನೀವು ನೋಡಿರ್ಬೋದು, ಕ್ಯಾಮ್ರಾ ವರ್ಕ್ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ನೋಡಿದ್ದು ಕನ್ನಡ ಡಬ್ಬಿಂಗ್ ಸಿನಿಮಾ, ಅದರಲ್ಲಿ ಡಬ್ಬಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೋಹನ್ಲಾಲ್ ಅವರೇ ಧ್ವನಿ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಸಿನಿಮಾ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಸ್ಲೋ ಆಗಿ ಸೆಟಪ್ ಮಾಡಿ ಅದಾದ್ಮೇಲೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾನೇ ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗ್ತಾರೆ. ನಾನು ಮಿಸ್ ಮಾಡಿದ್ದು ಇದರಲ್ಲಿ ಎರಡು, ದೃಶ್ಯ 1 ಮತ್ತೆ ದೃಶ್ಯ 2 ಅಲ್ಲಿ ನಿಮಗೆ ನೆನಪಿದ್ರೆ TMD ಇರುತ್ತೆ. TMD ತುಂಬಾ ಕಥೆಗಳು ಸಾಗ್ತಾ ಇರ್ತವೆ, ತುಂಬಾನೇ ದೃಶ್ಯಗಳು ಇರೋದ್ರಿಂದ ನಾವು ಅದಕ್ಕೆ ಕನೆಕ್ಟ್ ಆಗ್ತೀವಿ. ಬಟ್ ದೃಶ್ಯ 3 ಅಲ್ಲಿ ಅದಿಲ್ಲ. ಇನ್ನೊಂದು ನಮ್ಮ ರವಿಚಂದ್ರನ್ ಅವರು, ಹೌದು ಮೋಹನ್ಲಾಲ್ ಅವರು ಕಂಪ್ಲೀಟ್ ಡಾಕ್ಟರ್, ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡಿಗರೇ ರವಿಚಂದ್ರನ್ ಫೀಲ್ ಆಗ್ತಾರೆ ಅನ್ನೋದು ನನ್ನ ಇದು. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಶಾಕ್ ವ್ಯಾಲ್ಯೂ ಏನೋ ಇದೆ, ಬಟ್ ಅದನ್ನ ಸುಮ್ಮನೆ ಹೇಳಿದ್ರಾಗಲ್ಲ, ಸಿನಿಮಾ ನೋಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಕರೆಕ್ಟ್ ಆಗಿ ನೋಡೋದಾದ್ರೆ ಇದೆ ಸಿನಿಮಾ ನೋಡ್ಬೋದು. ಅದರಲ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ನಿಮ್ ಜಾನರ್ ಆದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಕ್ರೇಜ್ ವಾಚ್ ಆಗುತ್ತೆ. ಸೊ ಇದಾಗಿತ್ತು ನಮ್ಮ ದೃಶ್ಯ 3 ಸಿನಿಮಾದ ರಿವ್ಯೂ. ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ.